ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನ ಲಂಚ್ಗೆ ಅಂತ ಬೆಂಡೆಕಾಯಿ ಸಾಂಬಾರನ್ನ ಮಾಡಿದ್ದೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಬೇಳೆ ಬೇಯಿಸ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಸೇರಿಸ್ಬಿಟ್ಟು ಅದು ಮುಳುಗುವಷ್ಟು ನೀರು ಹಾಕಿ ಅದ್ರ ಜೊತೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಒಂದು 2-3 ಎಸಳು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟು ಚಿಟಿಕೆ ಅರಿಶಿನ ಹಾಕಿ ಒಂದು 4 ವಿಜಲ್ ಕೂಗಿಸ್ಬಿಟ್ರೆ ಬೇಳೆ ಎಲ್ಲ ಬೆಂದೋಗಿರುತ್ತೆ. ಇವಾಗ 4 ವಿಜಲ್ ಕೂಗಿ ಕಂಪ್ಲೀಟಾಗಿ ತಣ್ಣ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೇಳೆ ಟೊಮೊಟೊ ಎಲ್ಲ ಬೆಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈ ರೀತಿ ನಾವು ಮೊದಲೇ ಬೇಳೆ ಬೇಯಿಸಿಟ್ಕೊಂಡ್ರೆ ಸಾಂಬಾರು ಮಾಡೋದಕ್ಕೆ ಈಸಿ ಆಗುತ್ತೆ. ಬೆಂಡೆಕಾಯಿ ಸಾಂಬಾರಿಗೆ ಆಲ್ಮೋಸ್ಟ್ ಬೆಂಡೆಕಾಯಿನ ಹುರಿದ್ಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಫಸ್ಟೇ ನಾವು ಬೇಳೆನ ಬೇಯಿಸಿಟ್ಕೊಬೇಕಾಗುತ್ತೆ. ಇದಾದಮೇಲೆ ಬೇಳೆ ಎಲ್ಲ ಬೇಯಿಸಿದಾದ್ಮೇಲೆ ಈ ಕಡೆ ರುಬ್ಕೊಂಡ್ಬಿಡ್ತೀನಿ. ರುಬ್ಬೋದಕ್ಕೆ ನಾನಿಲ್ಲಿ 1 ಚಮಚ ಆಗೋಷ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರು, ಮನೇಲೇ ಮಾಡಿರೋ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಮಧ್ಯಕ್ಕೆ ಕಟ್ ಮಾಡ್ಬಿಟ್ಟು ಹಾಕಿ, ಅದಾದಮೇಲೆ ಒಂದು ಅರ್ಧ ಹೋಳಾಗೋಷ್ಟು ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಸೇರಿಸ್ಬಿಟ್ಟು ನೀಟಾಗಿ ನುಣ್ಣಕ್ಕೆ ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಈ ಕಡೆ 1/4 kg ಆಗೋಷ್ಟು ಬೆಂಡೆಕಾಯಿನ ನೀಟಾಗಿ ಒರೆಸ್ಬಿಟ್ಟು ಅದನ್ನು ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು, ಅಂದರೆ 1 ಇಂಚ್ ಆಗೋಂಗೆ ಕಟ್ ಮಾಡಿಬಿಟ್ಟು ಕಮ್ಮಿ ಉರಿಗೆ ಕೊಟ್ಟು ಈ ರೀತಿ ಚೆನ್ನಾಗಿ ಕಪ್ಪು ಆಗೋ ತನಕ ಹುರ್ಕೊತಾ ಇದ್ದೀನಿ. ಹುರಿಯುವ ಹಂತದಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿ ನೀಟಾಗಿ ಹುರ್ಕೊಂಡ್ರೆ ನೋಳಿ ಎಲ್ಲ ಬಿಟ್ಕೊಂಡು ಬರುತ್ತೆ. ಸುಮಾರು ಒಂದು 10 ನಿಮಿಷ ಕಮ್ಮಿ ಉರಿ ಕೊಟ್ಟು ನೀಟಾಗಿ ಹುರ್ಕೊಂಬಿಟ್ರೆ ಆಯಿತು. ನೋಳಿ ಎಲ್ಲ ಬಿಟ್ಕೊಂಡ್ಬರುತ್ತೆ, ಚೆನ್ನಾಗಿ ಬೆಂಡೆಕಾಯಿ ಎಲ್ಲ ಫ್ರೈ ಆಗಿರುತ್ತೆ. ಇವಾಗ ನೋಡಿ ಕಂಪ್ಲೀಟಾಗಿ ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ, ನೋಳಿ ಎಲ್ಲ ಬಿಟ್ಬಿಟ್ಟು. ಇವಾಗ ಬೆಂಡೆಕಾಯಿ ಫ್ರೈ ಆಗಿರೋದನ್ನ ಎತ್ತಿಟ್ಕೊಂಡು ಮಾಮೂಲಿ ಇವಾಗ ಸಾಂಬಾರು ಮಾಡೋ ಪಾತ್ರೆಯಲ್ಲಿ ಡೈರೆಕ್ಟಾಗಿ ಒಗ್ಗರಣೆ ಹಾಕಿ ಒಟ್ಟಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ 1/4 ಚಮಚ ಆಗೋಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಪುಟ್ಟಿ ಬಂದಿದ್ಲು, ಆ ಪುಟ್ಟಿನೇ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳೇ ಎಲ್ಲ ಹಾಕ್ತಾ ಇರೋದು. ಸಾಸಿವೆ ಆದಮೇಲೆ 1 ಕಡ್ಡಿ ಕರ್ಬೇವಿನ ಸೊಪ್ಪು, ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಸೇರಿಸಿ ನೀಟಾಗಿ ಚೆನ್ನಾಗಿ 1-2 ನಿಮಿಷ ಕುದಿಸ್ಕೊಂಡ್ಬಿಡೋದು. ಅದು ಕುದಿಯೋ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಆಯಿತು. ಉಪ್ಪು ನೀವು ಸ್ವಲ್ಪ ಸೇರಿಸ್ಕೊಂಡು ಆಮೇಲೆ ಕೂಡ ಸೇರಿಸ್ಕೊಬೋದು, ತೊಂದರೆ ಏನಿಲ್ಲ. ಆ್ಯಕ್ಚುಲಿ ನಮ್ಮ ಪುಟ್ಟಿ ಬಂದಿಲ್ಲಲ್ಲ, ಅವಳೇ ಎಲ್ಲ ಉಪ್ಪು ಹಾಕಿ ಖಾರನೂ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ಅಂತೇಳಿ ಅವಳೇ ಮಾಡ್ತಾಯಿದ್ಲು. ಇವಾಗ 1-2 ನಿಮಿಷ ಚೆನ್ನಾಗಿ ಕುದ್ದಿದ್ದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಬೇಳೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋದು ಅಷ್ಟೇ. ಮಿಕ್ಸ್ ಮಾಡ್ಕೊಂಬಿಟ್ಟು ಅದಾದಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಕೂಡ ಕೊನೆಯಲ್ಲಿ ಸೇರಿಸ್ಬಿಟ್ಟು ಒಂದು 5 ನಿಮಿಷ ಜೋರೂರಿ ಕೊಟ್ಟು ಚೆನ್ನಾಗಿ ಮರಳಿಸ್ಕೊಂಬಿಟ್ರೆ, ಅಂದರೆ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಆಯಿತು. ಬೆಂಡೆಕಾಯಿ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನೋಡಿದ್ರಲ್ಲ, ಈಸಿಯಾಗಿ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.